ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಅಮ್ಮನಕೆರೆ ಗ್ರಾಮದಲ್ಲಿ ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ರಸ್ತೆ ಹಾಗೂ ಸೇತುವೆ ನಿರ್ಮಾಣದ ಕನಸಿಗೆ ಇದೀಗ ಜೀವ ತುಂಬಲಾಗಿದೆ. ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ಶ್ರೀನಿವಾಸ್ ಎಂಟಿ ಅವರು ಸುಮಾರು 3.80 ಕೋಟಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ಮಾಡಿದ್ದಾರೆ. ಅಮ್ಮನಕೆರೆ ಗ್ರಾಮದಿಂದ ಮರುಬಾ ಕ್ರಾಸ್ನ ತನಕ ಸಿಸಿ ರಸ್ತೆ ನಿರ್ಮಾಣ ಹಾಗೂ ಅಮ್ಮನಕೆರೆ ಗ್ರಾಮದಿಂದ ಕೂಡ್ಲಿಗಿ ಗುಡೇಕೋಟೆ ಮುಖ್ಯ ರಸ್ತೆಯ ತನಕ ಸಿಸಿ ರಸ್ತೆ ಹಾಗೂ ಹಳ್ಳಕ್ಕೆ ಸೇತುವೆ ನಿರ್ಮಾಣ ಕಾಮಗಾರಿಗಳಿಗೆ ಚಾಲನೆ ಕೊಡಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಡಾಕ್ಟರ್ ಶ್ರೀನಿವಾಸ್ ಎಂಟಿ, ಗ್ರಾಮೀಣ ಭಾಗದ ಮೂಲಸೌಕರ್ಯ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ಕೊಡಲಾಗ್ತಾ ಇದೆ. ರಸ್ತೆ ಮತ್ತು ಸೇತುವೆ ನಿರ್ಮಾಣದಿಂದಾಗಿ ಗ್ರಾಮಸ್ಥರ ಸಂಚಾರ ಸುಗಮವಾಗುವುದರ ಜೊತೆಗೆ ರೈತರು ತಮ್ಮ ಕೃಷಿ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಸಾಗಿಸಲು ಅನುಕೂಲವಾಗುತ್ತೆ ಎಂದಿದ್ದಾರೆ. ರಸ್ತೆ ನಿರ್ಮಾಣಕ್ಕಾಗಿ ತಮ್ಮ ಜಮೀನಿನ ಜಾಗವನ್ನ ಬಿಟ್ಟುಕೊಟ್ಟ ಕಾಶೆಟ್ಟಿ ಕೊಟ್ರೇಶ್ ಅವರ ಸಹಕಾರವನ್ನ ಶಾಸಕರು ಕೂಡ ಸ್ಮರಿಸಿದ್ದಾರೆ. ಅಮ್ಮನಕೆರೆ ಗ್ರಾಮದ ಸ್ಮಶಾನಕ್ಕೆ ತೆರಳುವ ರಸ್ತೆ ಸಮಸ್ಯೆ, ವಿದ್ಯಾರ್ಥಿಗಳ ಶಿಕ್ಷಣ, ಆರೋಗ್ಯ ಸೇವೆ ಹಾಗೂ ವ್ಯಾಪಾರ ಚಟುವಟಿಕೆಗಳಿಗೆ ಈ ಯೋಜನೆಗಳು ಕೂಡ ಸಹಕಾರಿಯಾಗಲಿವೆ ಎಂದು ಗ್ರಾಮಸ್ಥರು ಅಭಿಪ್ರಾಯಪಟ್ಟಿದ್ದಾರೆ. ಇದೇ ವೇಳೆ ಗ್ರಾಮದ ಹರಿಜನ ಕಾಲೋನಿಯಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಅಂಬೇಡ್ಕರ್ ಸಂಘದ ಪದಾಧಿಕಾರಿಗಳು ಶಾಸಕರಿಗೆ ಮನವಿ ಕೂಡ ಸಲ್ಲಿಸಿದರು. ಮನವಿಗೆ ಸ್ಪಂದಿಸಿದ ಶಾಸಕರು ಸ್ಥಳ ಪರಿಶೀಲಿಸಿ ಭವನ ನಿರ್ಮಾಣಕ್ಕೆ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಇಂಜಿನಿಯರ್ನ ಕರೆಸಿ ಆಯಿತಾ, ನಮ್ಮ ಹೊಲದಲ್ಲೇ ಈ ತಡೆಗೋಡೆ ಮಾಡಿ ನೀರು ಕರೆಕ್ಟಾಗಿ ಅಳದಾಗ ಹೋಗಂಗೆ ಮಾಡಿ ನಮಗೆ ಒಳ್ಳೆ ರಸ್ತೆ ಮಾಡಿಕೊಡಿ ಅಂತೇಳಿ ಸ್ವಂತ ಜಾಗನ ಕೂಡ ವಿಶೇಷವಾಗಿ ಅಮ್ಮನಕೆರೆ ಗ್ರಾಮಸ್ಥರು ಮುಂಚೆಯಿಂದನೂ ಬೇಡಿಕೆ ಇಟ್ಟು ಶಾಲೆದೊಂದು ಇಟ್ಟಿದ್ರು. ಅದು ಇಮಿಡಿಯೇಟಾಗಿ ಮೊದಲೇ ವರ್ಷನೇ ಮುನ್ನಚ್ಚೆ ಕಡೆ ಮಾಡಿಕೊಡ್ತೀವಿ. ಮತ್ತು ಇದು ನನಗೆ ತಿಳಿದಂಗೆ ಸ್ವತಂತ್ರ ನಂತರದಿಂದ ಕಾಲೇಜ್ ರಸ್ತೆ ಮ್ಯಾಪಲ್ಲಿದ್ದರೆ ಕೂಡ ನಮಗೂ ಏನಾದರೂ ಒಂದು ಬೈಪಾಸ್ ಬೇಕು ನೇರವಾಗಿ ಗುಡೇಕೋಟೆ ರಸ್ತೆಯಿಂದ ಹೊಸಳ್ಳಿ ರಸ್ತೆಗೆ ಅಂತಂದರೆ ಯಾವುದೇ ಸಂಪರ್ಕ ಇರಲಿಲ್ಲ. ಇದು ಒಂದು ಸಂಪರ್ಕ ಕೊಂಡಿಯ ಥರ ಆಯಿತು. ಮತ್ತು ಇಲ್ಲಿ ಬ್ರಿಡ್ಜ್ ಅವಶ್ಯಕತೆ ಇತ್ತು. ಬ್ರಿಡ್ಜು ಪ್ಲಸ್ ಸಿಸಿ ರಸ್ತೆ. ಈಗ BT ರಸ್ತೆ ಇದೆ ನಮ್ಮ ಅಮ್ಮನಕೆರೆಯಿಂದ ಮರಬು ಕ್ರಾಸ್ವರೆಗೂ, ಅದು ಕೂಡ ತೆಗೆದು ಸುಸಜ್ಜಿತವಾದ ಹಾಳಾಗ್ದಂಗೆ ಸಿಸಿ ರಸ್ತೆ ಮಾಡಿ. ಸೊ ಊರಿಂದ ಪ್ರಮುಖ ಬೇಡಿಕೆ ಅದು. ಮುಂಚೆ SC ಕಾಲೋನಿ ಕೂಡ ಒಂದು 20 ಲಕ್ಷ ಹಾಕಿ ಮಾಡಿದ್ದು. ಮತ್ತು ಬಹುಮುಖ್ಯವಾಗಿ ನಮ್ಮ ಬಸವಣ್ಣನ ದೇವಸ್ಥಾನ ಕೂಡ ಅವರು ಈಗಾಗಲೇ ಒಳ್ಳೆ ರೀತಿಯಲ್ಲಿ ಎಲ್ಲ ಕಂಪ್ಲೀಟ್ ಡೀಟೇಲ್ಸು, ಟ್ರಸ್ಟು ಮತ್ತು 3Dದು ಎಲ್ಲ ಮ್ಯಾಪ್ ತಂದು ನಮಗೆಲ್ಲ ತೋರಿಸಿ ಅವರು ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ. ಅದನ್ನು ನಾವು ಗೌರವಪೂರ್ವಕವಾಗಿ ಸ್ವೀಕರಿಸಿ ಸರ್ಕಾರದಿಂದ ಗರಿಷ್ಠ ಮಟ್ಟದ ಅನುದಾನ ಕೂಡ ಆ ದೇವಸ್ಥಾನಕ್ಕೆ ಕೊಡೋಕ್ಕೆ ಈಗಾಗಲೇ ನಾವು ಸಿದ್ಧತೆ ಕೂಡ ಮಾಡ್ಕೊಂಡಿದ್ದೀವಿ. ಅದು ಕೂಡ ನಾವು ಕೊಡ್ತೇವೆ. ಇಲ್ಲಿ ಭಾಳ ಜನಗಳು ಯಾವತ್ತೂ ನಮಗೆ ಬೆಂಬಲ ಕೊಟ್ಟಿರೋಂಥವ್ರು, ಸಹಕಾರ ಕೊಟ್ಟಿರೋಂಥ, ಮತ್ತು ಎಲ್ಲರೂ ಒಂದು ತಂಡವಾಗಿ ಒಗ್ಗಟ್ಟು ಪ್ರದರ್ಶಿಸಿ ಬರ್ತಾರೆ ಯಾವತ್ತೂ. ಮತ್ತು ಕೆಲವು ಬೇಡಿಕೆಗಳಿತ್ತು. ಅದು ಪ್ರಮುಖ ಬೇಡಿಕೆ ಒಂದು ಈ ರಸ್ತೆ ಆಗಿತ್ತು, ಆಮೇಲೆ ದೇವಸ್ಥಾನ ಆಗಿತ್ತು. ಈಗ ಎರಡೂ ನಾವು ಕೊಡ್ತೇವೆ. ಖಂಡಿತ ಇದು ಒಂದು ರಸ್ತೆ ನಿಜವಾಗ್ಲೂ ನಮಗೂ ಕೂಡ ದೈನಂದಿನ ಓಡಾಡೋದಕ್ಕೆ ನಮಗೂ ಕೂಡ ಉಪಯೋಗ ಆಗ್ತದೆ. ಮತ್ತು ಭಾಳ ಜನ ಸಾರ್ವಜನಿಕರಿಗೆ ಕೂಡ ಇದು ಒಂದು ಹೊಲಗಳಿಗೆ ಹೋಗೋರಿಗೆ ಅಷ್ಟೇ ಅಲ್ಲ, ಸಂಪರ್ಕ ಸೇತುವೆ ಆಗ್ತದೆ. ಈ ಕಡೆ ಗುಡೇಕೋಟೆಯಿಂದ ಯಾರಾದರೂ ಹೊಸಳ್ಳಿ ಕಡೆಗೆ ಹೋಗೋರು, ಕಕ್ಕುಪ್ಪಿ ಕಡೆಯಿಂದ ಆಗಿರ್ಬೋದು, ಈಗ ಕಕ್ಕುಪ್ಪಿ ಗ್ರಾಮ ಪಂಚಾಯತಿ ಕೇಂದ್ರ ಕಚೇರಿಗೆ ಇಲ್ಲಿಂದ ಈ ಕಡೆ ಈ ಭಾಗದಿಂದ ಎಲ್ಲ ಓಡಾಡಕ್ಕೆ ಕೂಡ ಶಾಸಕರು ಗ್ರಾಮದ ಸರ್ಕಾರಿ ಶಾಲೆ ಹಾಗೂ ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ಕೊಟ್ಟು ಪರಿಶೀಲಿಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಎಂಜಿನಿಯರಿಂಗ್ ವಿಭಾಗದ AEE ಮಲ್ಲಿಕಾರ್ಜುನ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ನರಸಪ್ಪ, ಭೂಸೇನೆ ನಿಗಮದ ಅಧಿಕಾರಿಗಳು, ಕಾಂಗ್ರೆಸ್ನ ಮುಖಂಡರು, ಗ್ರಾಮ ಪಂಚಾಯಿತಿ ಅಧಿಕಾರಿಗಳು, ಜನಪ್ರತಿನಿಧಿಗಳು, ಗ್ರಾಮಸ್ಥರು ಸೇರಿ ಹಲವರು ಉಪಸ್ಥಿತರಿದ್ದರು. ವರದಿ ಕೆ. ತಿಪ್ಪೇಸ್ವಾಮಿ, ಕೂಡ್ಲಿಗಿ, ನವಕರ್ನಾಟಕ ಟಿವಿ.